ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ವಿತ್ ರೆಸ್ಪೆಕ್ಟ್ ಟು ದ ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, DCT ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಯು ವಿಲ್ ಬಿ ನೋಟಿಫೈಡ್ ವಿತ್ ಈಚ್ ಆ್ಯಂಡ್ ಎವರಿ ವಿಡಿಯೋ ವಿಚ್ ಎವರ್ ಐ ಆಮ್ ಪೋಸ್ಟಿಂಗ್. ಓಕೆ, ಯಾವುದೇ ವಿಡಿಯೋ ನಾನು ಹಾಕಲಿ ನಿಮಗೆ ಇಮಿಡಿಯೇಟ್ ಆಗಿ ಮುಂಚೆನೇ ಗೊತ್ತಾಗುತ್ತೆ ಗೈಸ್. ಸೊ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಯಾರೆಲ್ಲ ಲ್ಯಾಂಡ್ ಸರ್ವೇರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನಾನು ಈಗಾಗಲೇ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಕ್ಲಾಸಸ್ಸು ತುಂಬಾ ವೀಡಿಯೋಸ್ನ ಹಾಕಿದ್ದೀನಿ. ದಯಮಾಡಿ ಆ ವೀಡಿಯೋಸ್ನ ವಾಚ್ ಮಾಡ್ಕೊಳ್ಳಿ. ಇನ್ನು ಸದ್ಯದಲ್ಲಿ ನಾನು ಇನ್ನೂ ಹಲವಾರು ವೀಡಿಯೋಸ್ ಹಾಕ್ತಾ ಇದ್ದೀನಿ. ಇವಾಗ ಜಾಮೆಟ್ರಿ ಬಗ್ಗೆ ಮಾಡ್ತಾ ಇದ್ದೀನಿ, ಅರ್ಥಮೆಟಿಕ್ ಆಲ್ಜಿಬ್ರಾ ಕೆಲವು ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ. ಜಾಮೆಟ್ರಿ ವೀಡಿಯೋಸಲ್ಲಿ ಒಂದು ಕ್ಲಾಸ್ ಆಲ್ರೆಡಿ ಮುಗಿದಿದೆ, ದಿಸ್ ವಿಲ್ ಬಿ ದ ಸೆಕೆಂಡ್ ಕ್ಲಾಸ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಸೊ ದಟ್ ವಿಚ್ ಮೇಕ್ಸ್ ಯು ಗೈಸ್ ವೆರಿ ಬ್ಯೂಟಿಫುಲಿ ಪ್ರಿಪೇರ್ ಫಾರ್ ಆಲ್ ಟೈಪ್ಸ್ ಆಫ್ ಎಕ್ಸಾಮ್ಸ್. ಓಕೆ, ಈಗ ನಾವು ಇವತ್ತು ಡಿಸ್ಕಸ್ ಮಾಡುವಂತಹ ಮೊದಲನೇ ಕ್ವಶನ್ ಯಾವುದಾಗಿರುತ್ತೆ ನೋಡಿ. ಮೊದಲನೇ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಟುಡೇಸ್ ಕ್ಲಾಸ್ ಬಂದ್ಬಿಟ್ಟು ಅಬ್ಸರ್ವ್ ದ ಫಿಗರ್. ಈ ಫಿಗರ್ ನೋಡಿ, ಈ ಫಿಗರ್ ಯಾವ ಥರ ಕಾಣ್ತಾ ಇದೆ, ಯಾವುದೋ ಒಂದು ಲೈನ್ಸ್ ಎಳೆದಿದ್ದಾರೆ. ಓಕೆ, ಇದರಲ್ಲಿ ಹಲವಾರು ಆ್ಯಂಗಲ್ಸ್ ಇದೆ. ಓಕೆ, ಇಲ್ಲಿ ನೋಡಿ, ಇ ಆ್ಯಂಡ್ ಎಫ್ ಯಾವ ಥರ ಆ್ಯಂಗಲ್ ಇದೆ, ಒಂದು ಇಂಟೀರಿಯರ್ ಇದೆ, ಒಂದು ಎಕ್ಸ್ಟೀರಿಯರ್ ಇದೆ. ಓಕೆ, ಸೊ ಈ ಥರ ಆ್ಯಂಗಲ್ಸಲ್ಲಿ ಅವನೇನಂತಾನೆ, ಇಫ್ ಎ ಬಿ ಈಸ್ ಪ್ಯಾರಲಲ್ ವಿತ್ ಸಿ ಡಿ, ಎ ಬಿ ಅನ್ನೋ ಲೈನ್ ಏನಿದೆ ಸಿ ಡಿಗೆ ಪ್ಯಾರಲಲ್ ಇದೆ, ಕರೆಕ್ಟಾಗಿ ಈ ಥರ ಇದೆ ಪ್ಯಾರಲಲ್. ಈ ಪ್ಯಾರಲಲ್ ಲೈನ್ಸ್ನ ನಾವೇನು ಕರಿತೀವಿ, ಒಂದಕ್ಕೊಂದು ಲೈನ್ ಮೀಟ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಮೀಟ್ ಆಗಲ್ಲ ಅಂದಾಗ ಪ್ಯಾರಲಲ್ ಲೈನ್ಸ್ ಅಂತೀವಿ. ಅದೇ ಥರ ಇಲ್ಲಿ ಎ ಬಿ ಈಸ್ ಪ್ಯಾರಲಲ್ ವಿತ್ ಸಿ ಡಿ. ಈ ಪ್ಯಾರಲಲ್ ಲೈನ್ಸ್ ಇದ್ದಾಗ ಬಿ ಇ ಎಫ್ ಆ್ಯಂಗಲ್, ಬಿ ಇ ಎಫ್ ಅಂದೇನು, ಈ ಆ್ಯಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಬಿ ಇ ಎಫ್ ಅಂದರೆ ಈ ಆ್ಯಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಈ ಆ್ಯಂಗಲ್ ಬಂದ್ಬಿಟ್ಟು ಎಷ್ಟು ಅಂತಿದ್ದಾನೆ, 3P ಪ್ಲಸ್ 30 ಡಿಗ್ರಿ ಅಂತ ಹೇಳ್ತೇನೆ. ಅದೇ ಥರ ಆ್ಯಂಗಲ್ ಇ ಎಫ್ ಡಿ, ಈ ಆ್ಯಂಗಲ್ ಎಷ್ಟು ಅಂತ ಹೇಳ್ತಿದ್ದಾನೆ, ಈ ಆ್ಯಂಗಲ್ ಬಂದ್ಬಿಟ್ಟು 2P ಪ್ಲಸ್ 20 ಡಿಗ್ರಿ ಅಂತಿದ್ದಾನೆ. ಇದ್ದಾಗ ದೆನ್ ದ ವ್ಯಾಲ್ಯೂ ಆಫ್ ಪಿ ಬಂದ್ಬಿಟ್ಟು ಎಷ್ಟು ಅಂತ ಹೇಳ್ತೇನೆ. ಈಗ ನೋಡಿ, ನಿಮಗೆ ಈ ಎರಡು ಆ್ಯಂಗಲ್ಸ್ ಯಾವ ಥರ ಇದೆ, ಈ ಎರಡು ಆ್ಯಂಗಲ್ಸ್ನ ನೋಡಿದೆ, ಇಲ್ಲೊಂದು ಆ್ಯಂಗಲ್ ಇದೆ, ಇಲ್ಲೊಂದು ಆ್ಯಂಗಲ್ ಇದೆ. ಇದನ್ನು ನಾವೇನಂತ ಕರಿತೀವಿ, ದೀಸ್ ಆ್ಯಂಗಲ್ಸ್ ಆರ್ ಕಾಲ್ಡ್ ಆಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಆ್ಯಂಗಲ್ ಇದು 1, 2 ಅಂತ ತಗೊಳ್ಳಿ, ಅಥವಾ ಇ ಆ್ಯಂಡ್ ಎಫ್ ಅಂತ ತಗೊಳ್ಳಿ, ಇ ಆ್ಯಂಡ್ ಎಫ್. ಈಗ ಆ್ಯಂಗಲ್ ಇ ಹಾಗೂ ಆ್ಯಂಗಲ್ ಎಫ್ ಮಾಡಿದ್ರೆ ನಿಮಗೆ 180 ಡಿಗ್ರಿ ಬರುತ್ತೆ ಯೂಶಲಿ, ಇದು ಸ್ಟ್ಯಾಂಡರ್ಡ್. ಬಟ್ ಇದೇ ಫಾರ್ಮುಲಾನ ನಾವು ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಇವಾಗ ನಾವು ಆ್ಯಂಗಲ್ ಆಫ್ ದ ವ್ಯಾಲ್ಯೂ ಆಫ್ ಪಿ ಅನ್ನೋದು ಎಷ್ಟು ಅನ್ನೋದು ಕಂಡುಹಿಡಿಯೋಣ ಅಂತ ನೋಡಿ. ಈಗ ಕೊಟ್ಟಿರುವಂತಹ ಗಿವನ್ ಡಾಟಾನೇ ನಾನು ತೊಗೊತೀನಿ. ಏನು, ಎ ಬಿ ಬಂದ್ಬಿಟ್ಟು ಪ್ಯಾರಲಲ್ ಇದೆ ಸಿ ಡಿಗೆ. ಅದೇ ಥರ ಆ್ಯಂಗಲ್ ಬಿ ಇ ಎಫ್ ಪ್ಲಸ್ ಆಫ್ ಆ್ಯಂಗಲ್ ಇ ಎಫ್ ಡಿ ಎರಡೂ ಸೇರಿಬಿಟ್ಟು 180 ಡಿಗ್ರಿ ಬರಬೇಕು ಆ್ಯಕ್ಚುಲಾಗಿ. ಯಾಕೆ, ಆ್ಯಂಗಲ್ ಇ ಹಾಗೆ ಆ್ಯಂಗಲ್ ಎಫ್ ಎರಡೂ ಸೇರಿಸದೆ ಕರಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ. ಸೊ 180 ಡಿಗ್ರಿ ಬರಬೇಕು. ಬಿ ಎಫ್ ಅಂದ್ರೆ ಏನು, 3P ಪ್ಲಸ್ 30 ಡಿಗ್ರಿ ಪ್ಲಸ್ ಇ ಎಫ್ ಡಿ ಅಂತಂದೇನು, 2P ಪ್ಲಸ್ 20 ಡಿಗ್ರಿ ಈಕ್ವಲ್ಸ್ ಟು 180 ಡಿಗ್ರಿ. ಈಗ 2P ಪ್ಲಸ್ 3P ಎಷ್ಟು, 5P ಪ್ಲಸ್ 30 ಪ್ಲಸ್ 20 ಇಸ್ 50 ಡಿಗ್ರಿ ಈಕ್ವಲ್ಸ್ 180 ಡಿಗ್ರಿ. ಈಗ 5P ಈಕ್ವಲ್ಸ್ 180 ಡಿಗ್ರಿ ಮೈನಸ್ 50 ಡಿಗ್ರಿ ಮಾಡಿದ್ರೆ ಯು ವಿಲ್ ಗೆಟ್ 130 ಡಿಗ್ರಿ. ಇದೇನು 5P. ಈಗ ಟೋಟಲ್ ಪಿ ಬಂದ್ಬಿಟ್ಟು ಎಷ್ಟು, 130 ಡಿಗ್ರಿ ಬೈ 5 ಮಾಡಿದೆ, 5 1 5, 5 2 10, 5 6 30. ಅಂದರೆ ಪಿ ನ ವ್ಯಾಲ್ಯೂ ಎಷ್ಟು, 24 ಡಿಗ್ರಿ. ಎಷ್ಟು, 26 ಡಿಗ್ರಿ. ಓಕೆ, ಪಿ ನ ವ್ಯಾಲ್ಯೂ ಎಷ್ಟು ಗೈಸ್, 26 ಡಿಗ್ರಿ. ಸೊ ಈ ಥರ ನೀವು ಒಂದು ಆ್ಯಂಗಲ್ಸಿನ ಮೆಥಡಾಲಜಿ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ಯಾವ ಥರ ಇದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಫಿಗರ್. ಇದು ಒಂದು ಫಿಗರ್ ಕೊಟ್ಟಿದ್ದಾನೆ. ಇಲ್ಲೂ ಸಹ ಎ ಬಿ ಈಸ್ ಪ್ಯಾರಲಲ್ ವಿತ್ ಸಿ ಡಿ ಅಂತಿದ್ದಾನೆ, ಸೇಮ್ ಟೈಪ್. ಆ್ಯಂಗಲ್ ಎ ಇ ಎಫ್ ನೋಡಿ, ಎ ಇ ಎಫ್ ಈ ಆ್ಯಂಗಲ್ ಬಂದ್ಬಿಟ್ಟು 2y ಪ್ಲಸ್ 15 ಅಂತಿದ್ದಾನೆ ಒಂದು. ಅದೇ ಥರ ಇ ಎಫ್ ಡಿ ಸೇಮ್ ಲಾಸ್ಟ್ ಟೈಪ್ ಕ್ವಶನ್ ಏನು ಮಾಡಿದೆ ಅದೇ ಥರ ಪ್ಯಾಟರ್ನ್, 3y ಪ್ಲಸ್ ಮೈನಸ್ 15 ಅಂತಿದ್ದಾನೆ. ಬಟ್ ಈಗ ದೆನ್ ದ ವ್ಯಾಲ್ಯೂ ಆಫ್ ವೈ ಬಂದ್ಬಿಟ್ಟು ಎಷ್ಟು ಅಂತಿದ್ದಾನೆ, ಇದರಲ್ಲಿ ವೈ ಎಷ್ಟು ಅಂತ. ಈಗ ನೀವು ಈ ಫಾರ್ಮ್ಯಾಟ್ ನೋಡಿದೆ, ಈ ಕ್ವಶನಲ್ಲಿ ಬಂದು ಕೊಟ್ಟಿರುವಂತಹ ಪ್ರಾಬ್ಲಮ್ ನೋಡಿದೆ, ನಿಮಗೆ ಈ ಪರ್ಟಿಕ್ಯುಲರ್ ಫ್ಯಾಷನ್ ಇದೆ. ಇಲ್ಲಿ ಆ್ಯಂಗಲ್ ಹಾಗೂ ಇಲ್ಲಿ ಆ್ಯಂಗಲ್ ಕೇಳ್ತಿದ್ದಾನೆ, ಝೆಡ್ ಶೇಪಲ್ಲಿ ಇದೆ ಆ್ಯಂಗಲ್. ಸೊ ಈ ಥರ ನಾವು ಬರೀ ಝೆಡ್ ಶೇಪ್ನ ಮಾತ್ರ ಹೊರಗಡೆ ತೊಗೊಂಡ್ರೆ ಈ ಆ್ಯಂಗಲ್ ಹಾಗೂ ಈ ಆ್ಯಂಗಲ್, ಈ ಎರಡು ಆ್ಯಂಗಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಆ್ಯಂಗಲ್ ಎಷ್ಟು, 2y ಪ್ಲಸ್ 15 ಡಿಗ್ರಿ ಇದೆ. ಈ ಆ್ಯಂಗಲ್ ಎಷ್ಟಿದೆ, 3y ಮೈನಸ್ 35 ಡಿಗ್ರಿ ಇದೆ, ರೈಟ್. ಸೊ ಈಗ ಈ ಎರಡು ಆ್ಯಂಗಲ್ನ ಅಂದರೆ ಏನಿದು, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ರೈಟ್.
ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಎಷ್ಟಿರುತ್ತೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಸಹ ಅಷ್ಟೇ ಗೈಸ್. ಅಂದರೆ ಏನು? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸಲ್ಲಿ ಒಂದು ಅದ್ಭುತವಾದಂಥದ್ದು ಏನಂದರೆ ಇವೆರಡು ಆ್ಯಂಗಲ್ಸು ನಮಗೆ, ಸೊ ಈ ಆಲ್ಟರ್ನೇಟ್ ಆ್ಯಂಗಲಿನ ಅದ್ಭುತ ಏನಂತಂದರೆ ಈ ಆ್ಯಂಗಲ್ ಹಾಗೂ ಈ ಆ್ಯಂಗಲ್ ಈಕ್ವಲ್ ಇರುತ್ತೆ. ಅಂದರೆ ಏನು? ಗಿವನ್ ಅಲ್ಲಿ ಎ ಬಿ ವೆನ್ ಇಟ್ ಈಸ್ ಪ್ಯಾರಲಲ್ ವಿತ್ ಸಿ ಡಿ ಅಂತಂದರೆ ಆ್ಯಂಗಲ್ ಆಫ್ ಎ ಇ ಎಫ್ ಶುಡ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ಇ ಎಫ್ ಡಿ ಅಂತ ಅರ್ಥ. ಅಂದರೆ ಏನು? 2y ಪ್ಲಸ್ 15 ಡಿಗ್ರಿ ಏನಿದೆ ಅಲ್ಲ ಅದು ಶುಡ್ ಬಿ ಈಕ್ವಲ್ಸ್ ಟು 3y ಮೈನಸ್ ಆಫ್ 35 ಡಿಗ್ರಿ. ಮೈನಸ್ ಇದು, ಓಕೆ, ಜಸ್ಟ್ ಎರೈಸ್ ದಿಸ್, ಮೈನಸ್ 35 ಡಿಗ್ರಿ. ಅಂದರೆ ಇವಾಗ 2y 3y ಅಂತಂದರೆ ನೀವು ಇದು 3y ಹತ್ರನೇ ಮೈನಸ್ 2y ಬರ್ಕೊಳ್ಳಿ. ಈ 15 ಡಿಗ್ರಿ ಹೀಗೆ ಇರಲಿ, ಇದನ್ನು 35ನ ಈ ಕಡೆಗೆ ತೊಗೊಂಬಂದೆ ಪ್ಲಸ್ ಪಾಸಿಟಿವ್ ಆಗುತ್ತೆ. ಸೊ ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 50 ಡಿಗ್ರಿ. ಇಲ್ಲಿ y ಅಂತ ಬರುತ್ತೆ. ಸೊ y ಬಂದ್ಬಿಟ್ಟು ಎಷ್ಟಾಯಿತು ಗಾಯ್ಸ್ ನಿಮಗೆ ಇವಾಗ? y ದ ವ್ಯಾಲ್ಯೂ ಆಫ್ y ಬಂದ್ಬಿಟ್ಟು ಎಷ್ಟಾಯಿತು? 50 ಡಿಗ್ರಿ ಆಯಿತು. ಓಕೆ, 50 ಡಿಗ್ರಿ ನಿಮ್ಮ ಸುರಕ್ಷಿತವಾದಂತಹ ಆನ್ಸರ್ ವಿತ್ ರೆಸ್ ಬೈ ಯೂಸಿಂಗ್ ದ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ, ಅದೇ ಥರ ಇದೆ. ಕನ್ಸಿಡರ್ ದ ಫಿಗರ್ ಬಿಲೋ. ಇಲ್ಲಿ ನೋಡಿ ಎ ಒ ಎಕ್ಸ್, ಎ ಒ ಬಿ, ಎ ಒ ವೈ ಈ ಥರ ಒಂದು ಆ್ಯಂಗಲ್ಸ್ ಕೊಟ್ಟಿದ್ದಾನೆ. ಓ ಹತ್ರ ಆ್ಯಂಗಲ್ಸ್ 3 ಆ್ಯಂಗಲ್ಸ್ ಕೊಟ್ಟಿದ್ದಾನೆ. ದ ಮೆಷರ್ ಆಫ್ ಎ ಒ ವೈ ಎಷ್ಟು ಅಂದರೆ ಈ ಆ್ಯಂಗಲ್ ಎಷ್ಟು ಅಂತ ಕೇಳಿದೆ. ಈ ಪರ್ಟಿಕ್ಯುಲರ್ ಆ್ಯಂಗಲ್, ಈ ಆ್ಯಂಗಲ್ ಎಷ್ಟು ಅಂತ ಕೇಳಿದೆ. ಈ ಆ್ಯಂಗಲ್ ಮಾತ್ರ ಕೇಳ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ, ಈ ಆ್ಯಂಗಲ್ ಮಾತ್ರನೇ. ಓಕೆ, ಈ ಆ್ಯಂಗಲ್ ಮಾತ್ರ ಫೈಂಡ್ ಮಾಡ್ಬೇಕಂತಂದ್ರೆ ಎಷ್ಟು ಡಿಗ್ರಿ? ಸಿಂಪಲ್ ಗೈಸ್, ನಮಗೆ ಗೊತ್ತಿರೋ ಅಂಥ ವ್ಯಾಲ್ಯೂಸ್ ಹಾಕ್ಕೊಳ್ರಿ. ಇವಾಗ ನೋಡಿ, ಈ ಸ್ಟ್ರೈಟ್ ಲೈನ್ ಮೇಲೆ ಯಾವುದೇ ಆ್ಯಂಗಲ್ಸ್ ಇದ್ರೂ ಸಮ್ ಆಫ್ ದೋಸ್ ಬೋತ್ ಆ್ಯಂಗಲ್ ಶುಡ್ ಬಿ ಈಕ್ವಲ್ಸ್ ಟು 180, ಕರೆಕ್ಟಾ? ಸೊ ಇಲ್ಲಿ ನಾನು ಆ್ಯಂಗಲ್ ಗಿವನ್ ಡಾಟಾನಲ್ಲೇ ತೊಗೊತೀನಿ. ಏನು ಕೊಟ್ಟಿದ್ದಾನೆ? ಆ್ಯಂಗಲ್ ಆಫ್ ಎ ಒ ಎಕ್ಸ್ ಪ್ಲಸ್ ಆ್ಯಂಗಲ್ ಆಫ್ ಎಕ್ಸ್ ಒ ಬಿ. ಓಕೆ, ಆ್ಯಂಗಲ್ ಆಫ್ ಎಕ್ಸ್ ಒ ಬಿ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ತೊಗೊತೀನಿ. ತೊಗೋಬೋದಾ? ಹೇಗೆ? ಎ ಒ ಎಕ್ಸ್ ಅಂದರೆ ಈ ಆ್ಯಂಗಲ್ 115 ಡಿಗ್ರಿ ಪ್ಲಸ್ ಈ ಆ್ಯಂಗಲ್ ಅಂದರೆ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್, ಈ ಎರಡೂ ಆ್ಯಂಗಲ್ ಸೇರಿಸಿದ್ರೆ ನಮಗೆ 180 ಡಿಗ್ರಿ ಆಗುತ್ತೆ ಅಂತ ಹೇಳಿದೆ. ಈ ಆ್ಯಂಗಲ್ ಎಷ್ಟಿದೆ? ಎಕ್ಸ್ ಪ್ಲಸ್ 25 ಡಿಗ್ರಿ ಇದೆ, ಈಕ್ವಲ್ಸ್ 180. ಇದ್ರ ಯಾಕೆ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಮಾಡ್ತಾ ಇದ್ದೀವಿ. 115 ಪ್ಲಸ್ 25 ಎಷ್ಟು? 115 plus 25 is 140. 180. Therefore, x equals 180 minus 140, which is nothing but x equals 40 degree. x equals 40 ಅಂತ ಗೊತ್ತಾಯ್ತು. ಇದೇನು? ಇದು ಫಸ್ಟ್ ಮೆಥಡ್ ಇಂದ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಈಗ ನಮಗೆ ಆಂಗಲ್ ಎ ಒ ವೈ ಬೇಕು. ಎ ಒ ವೈ ಫೈಂಡ್ ಔಟ್ ಮಾಡಬೇಕಂದ್ರೆ ಸಮ್ ಆಫ್ ದೀಸ್ ಬೋತು ಸಹ ಏನಿರಬೇಕು? 180 ಡಿಗ್ರಿನೇ ಇರಬೇಕು, ರೈಟ್? ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಸಮ್ ಆಫ್ ಎ ಒ ವೈ ಪ್ಲಸ್ ಆ್ಯಂಗಲ್ ಆಫ್ ಬಿ ಒ ವೈ. ಬಿ ಒ ವೈ ಹಾಗೂ ಎ ಒ ವೈ ಬಂದ್ಬಿಟ್ಟು ನಮಗೆ 180 ಡಿಗ್ರಿ ಆಗಿರಬೇಕು, ರೈಟ್? ಎ ವೈ ವೈ ಬಂದ್ಬಿಟ್ಟು ಎಷ್ಟು? ಹೇಗೆ ಗೊತ್ತಿಲ್ಲ. ಎಕ್ಸ್ ಡಿಗ್ರಿ ಪ್ಲಸ್ ಆಫ್ ಬಿ ವೈ ವೈ ಬಂದ್ಬಿಟ್ಟು ಎಷ್ಟು? 3 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 15 ಡಿಗ್ರಿ ಈಕ್ವಲ್ಸ್ 180 ಡಿಗ್ರಿ. ಈಗ ಸರ್ ಇದನ್ನು ಎ ಒ ವೈ ಅಂತಾನೆ ಬರ್ಕೊಳ್ಳಿ, ಎಕ್ಸ್ ಅಂತ ಬರ್ಕೊಳ್ಳಿ, ಸೊ ದಟ್ ಇಟ್ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಲ್ವಾ. ಸೊ ಎ ವೈ ವೈ ಕೇಳಿದ್ದಾರೆ, ಎ ಒ ವೈ ಅಂತಾನೆ ಬರ್ಕೊಳ್ಳಿ. ಎ ಒ ವೈ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಎ ಒ ವೈ ಪ್ಲಸ್ ಆಫ್ ಇದು ಎಷ್ಟಾಗುತ್ತೆ? 3x ಮೈನಸ್ 45 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ, ರೈಟ್? ಆ್ಯಂಗಲ್ ಎ ಒ ವೈ ಈಸ್ ಈಕ್ವಲ್ಸ್ ಟು ಬರ್ಕೊಂಡ್ಬಿಡ್ತೀನಿ 180 ಡಿಗ್ರಿ ಹಾಗೆ ಇಟ್ಕೊಳ್ಳಿ, ಮೈನಸ್ 3x ಪ್ಲಸ್ ಆಫ್ 45, ಕರೆಕ್ಟಾ? 180 ಮೈನಸ್ 45 ಎಷ್ಟಾಗುತ್ತೆ? ಹಾಗಬೇಡ, 180 ಹಾಗೆ ಬರ್ಕೊಳ್ಳಿ. ಮೈನಸ್ 3 ಟೈಮ್ಸ್ ಆಫ್ ಎಕ್ಸ್, ಎಕ್ಸ್ ಬಂದ್ಬಿಟ್ಟು ಎಷ್ಟು? 40. 3 ಟೈಮ್ಸ್ ಆಫ್ 40 ಬಂದ್ಬಿಟ್ಟು ಎಷ್ಟು? 120 ಪ್ಲಸ್ ಆಫ್ 45 ಡಿಗ್ರಿ. ಈಗ ಕ್ಯಾಲ್ಕುಲೇಟ್ ಮಾಡಿ. 120 ಒಳಗೆ 120 ಹೋದ್ರೆ ಎಷ್ಟು? 180 ಒಳಗೆ 120 ಹೋದ್ರೆ 60. 60 45 ಹೋದ್ರೆ 15. ಸೊ ಎಷ್ಟು ಬರುತ್ತೆ ಗೈಸ್ ನೋಡಿ? 180 ಒಳಗೆ 120 ಹೋದ್ರೆ ಎಷ್ಟು? 60. 60 ಪ್ಲಸ್ 45 ಎಷ್ಟು? 60 ಪ್ಲಸ್ 45 ಎಷ್ಟು? 105 ಡಿಗ್ರಿ. ಅಂದರೆ ಏನಿದು? ಆ್ಯಂಗಲ್ ಎ ಒ ವೈ ಬಂದ್ಬಿಟ್ಟು ಎಷ್ಟು?
5 ಡಿಗ್ರಿ. ಮತ್ತು 115 ಅಂತ ಬರೆದ್ಬಿಟ್ಟಿದ್ದೀರಾ, ಹುಷಾರಾಗಿರಬೇಕು. ಸೊ 105 ವಿಲ್ ಬಿ ಯುವರ್ ರೈಟ್ ಆನ್ಸರ್ ಗೈಸ್. ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇ ಸೆಷನ್. ಸೊ ಇಷ್ಟೆಲ್ಲ ನಾವು ಮಾಡಿರುವಂತಹ ಟಾಪಿಕ್ ಆಗಿರ್ಬೋದು, ಕ್ವಶನರೀಸ್ ಆಗಿರೋದು ನಿಮಗೆ ಲೈಕ್ ಆದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಆ್ಯಂಡ್ ಹೊಸ ಗೆಳೆಯರಿಗೆಲ್ಲರಿಗೂ ನಾನು ಹೇಳೋದೇನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಸ್ನ ನಿಮ್ಮ ಗೆಳೆಯರಿಗೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಟೆಲ್ ದೆಮ್ ಟು ವಾಚ್ ದ ವಿಡಿಯೋ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡೋಕ್ಕೆ ಹೇಳಿ, ನನ್ನ ಹಳೆ ವಿಡಿಯೋಸ್ ಎಲ್ಲನೂ ವಾಚ್ ಮಾಡೋಕ್ಕೆ ಹೇಳಿ. ಸೊ ದಟ್ ಅವರ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೆ ಡೆಫಿನೆಟಾಗಿ ಹೆಲ್ಪ್ ಆಗೇ ಆಗುತ್ತೆ. KPSC ಕಡೆಯಿಂದ ನೆನೆಸ್ತೀರಾ. Okay, thank you guys so much for watching all my videos, and wish you all the best guys. Good day, see you in the next session.